ಇವತ್ತಿನ ಸಮಾಜದಲ್ಲಿ ಒಂದು ಟ್ರೆಂಡ್ ಇದೆ. ವಿಲನ್ಗಳು ಇವತ್ತು ಹೀರೋ ಅನ್ನುವ ಪರಿಸ್ಥಿತಿ ಇದೆ. ವಿಲನ್ ಸಿಗರೇಟ್ ಸೇದಿದ್ರೆ ಒಂದು ಟ್ರೆಂಡ್ ಆಗುತ್ತೆ, ಆತ ಮದ್ಯಪಾನ ಮಾಡಿದ್ರೆ ಒಂದು ಟ್ರೆಂಡ್ ಆಗುತ್ತೆ, ಬೇರೆ ಯಾವುದೋ ಕೆಟ್ಟ ಕೆಲಸದಲ್ಲಿ ಭಾಗಿಯಾದ ಅಂತ ಹೇಳಿದ್ರೆ ಅದೇ ಒಂದು ಹೀರೋಯಿಕ್ ಆಗಿ ತೋರಿಸಿ ಅದನ್ನು ಫಾಲೋ ಮಾಡುವಂಥ ಒಂದು ಸಂಸ್ಕೃತಿ ಬೆಳೀತಾ ಇದೆ. ತುಂಬ ಕೆಟ್ಟ ಸಂಸ್ಕೃತಿ ಬೆಳೀತಾ ಇದೆ, ಆದರೆ ಜನ ಅದನ್ನು ಒಪ್ಪಿಕೊಳ್ತಾ ಇದ್ದಾರೆ. ಈ ಹಿಂದಿನ ಸಮಾಜದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ದುಶ್ಚಟಗಳು ಸಮಾಜದಿಂದ ದೂರ, ಅಥವಾ ದುಶ್ಚಟಗಳನ್ನು ಮಾಡೋ ವ್ಯಕ್ತಿಯನ್ನು ನಾವು ದೂರ ಇಡ್ತೀವಿ ಅನ್ನೋ ಪರಿಸ್ಥಿತಿ ಇತ್ತು. ಈಗೇನೆಂದರೆ ಸಿನಿಮಾ ಮತ್ತೊಂದು ಮಗದೊಂದರಿಂದ ಇವೆಲ್ಲವೂ ಫ್ಯಾಂಟಸೈಸ್ ಆಗ್ತಾ ಇವೆ ಜನರ ನಡುವಿನಲ್ಲಿ. ಇದು ಸರಿ ಅನ್ನುವ ಮಟ್ಟಕ್ಕೆ ಜನ ಯೋಚನೆ ಮಾಡ್ತಾ ಇದ್ದಾರೆ. ವ್ಯಕ್ತಿತ್ವ ವಿಕಸನದಲ್ಲಿ ಇವತ್ತಿನ ಈ ವಾತಾವರಣ ಏನನ್ಸುತ್ತೆ ನಿಮಗೆ? ಇದೆಲ್ಲ ಸ್ವಯಂಕೃತ ಅಪರಾಧಗಳು ಅಂತ ನಿಮಗನ್ಸಲ್ವಾ? ನಾವೇ ಮಾಡ್ಕೊಂಡಿದ್ದು. ಈಗ ಫಾರ್ ಎಕ್ಸಾಂಪಲ್ ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ. ಬಂಗಾರದ ಮನುಷ್ಯ, ರಾಜ್ಕುಮಾರ್ ಅವರ ಫಿಲಮ್. ಮಕ್ಕಳು, ಮೊಮ್ಮಕ್ಕಳು, ತಾತ, ಅಜ್ಜಿ ಎಲ್ಲ ಕೂತು ನೋಡಬಹುದಾದಂಥ ಮಾರಲ್ ಇರುವಂಥ ಸಿನಿಮಾ ಇತ್ತು. ಇವತ್ತು ಅಂಥದ್ದು ಒಂದು ಸಿನಿಮಾ ಆ ಮಾಧ್ಯಮದವರು ತೆಗಿಲಿಕ್ಕೆ ಸಾಧ್ಯ ಇದೆಯಾ? ತೆಗೆದರೂ ನೋಡೋರಿದ್ದಾರೆ ಜನ. ಈಗೇನಾಗಿದೆ ಅಂದರೆ, ದುಡ್ಡು ಮಾಡಿಕೊಳ್ಳೋರು ಜನಗಳ ಮೆಂಟ್ಯಾಲಿಟಿಯನ್ನು ಸ್ಟಡಿ ಮಾಡಿ ಅದಕ್ಕೆ ತಕ್ಕಂಥ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಯಾಕೆ ಈ ಕಾಲದಲ್ಲಿ ಯಾಕೆ ದುಡ್ಡಿಗೆ ಅಷ್ಟು ಮಹತ್ವ ಇದೆ? ಕೇವಲ ಧನಕ್ಕೆ ಮಾತ್ರ ಯಾಕೆ ಮಹತ್ವ ಸಿಕ್ಕಿದೆ? ಅದು ಮನುಷ್ಯನ ಸ್ವಭಾವ ಹಂಗೆ ಬರ್ತದೆ. ಅದು ಬರ್ತಾ ಯಾಕಂತ ಸ್ವಭಾವಕ್ಕೆ ಯಾಕಂತ ಇಲ್ಲ. ಅದು ಹೇಳಿದ್ನಲ್ಲ, ವೈ ಅನ್ನೋ ಶಬ್ದವೇ ಇಲ್ಲ. ಯಾಕೆ ಹೀಗೆ? ಸ್ವಭಾವ. ಈ ಪ್ರಭಾವನ ನಾನು ಅದಕ್ಕೆ ಆ ಎರಡು ಶಬ್ದ ನಿಮ್ಗೆ ಮೊದಲು ಹೇಳಿದೆ. ಮನುಷ್ಯನ ಮೇಲೆ ಬೀರಿದ ಪ್ರಭಾವ ಚೇಂಜ್ ಆಗ್ಬೋದು, ಸ್ವಭಾವ ಚೇಂಜ್ ಆಗಲ್ಲ. ಆ ಸ್ವಭಾವ ಅದು ಜನ್ರೇಷನ್ ಗ್ಯಾಪ್ ಅಂತಲೂ ನೀವು ಕರಿಬಹುದು. ಹಿಂದಿನ ಜನ್ರೇಷನ್, ಈಗ ನಮ್ಮ ತಂದೆ, ನಿಮ್ಮ ತಾತ, ನಮ್ಮ ತಾತನಿಗೆ ಮನೆ ಕಟ್ಟಲೇಬೇಕು ಅಂತ ಏನಿರಲಿಲ್ಲ ಅವ್ರಿಗೆ. ಈಗ ಒಂದು 30 ವರ್ಷ ಆಗ್ತಾ ಇದ್ದಾನೆ, ಮದುವೆಗೆ ಹುಡುಕ್ತಾನೆ ಅಂದರೆ ಹುಡುಗಿ ಕೇಳ್ತಾಳೆ, ಮದುವೆಗೆ ಹುಡುಗ ಸಿದ್ಧ ಆದರೆ ಮನೆ ಇದೆಯಾ ಅಂತ. ಅಂದರೆ ಮದುವೆ ಆದವ್ರಿಗೆ ಮನೆ ಬೇಕೇ ಬೇಕು ಅನ್ನೋ, ಅವರು ಕಷ್ಟಪಡಲಿಕ್ಕೆ ರೆಡಿ ಇರಲಿಲ್ಲ. ಈಗ ನಾವೆಲ್ಲ ಮದುವೆ ಆದ ಹೊಸ್ತರಲ್ಲಿ ಸುಮಾರು ಒಂದು 10-12 ಮನೆ ಶಿಫ್ಟ್ ಮಾಡ್ಕೊಂಡು ಓಡಾಡಿದ್ವಿ. ಹಾಗೆ ಮಾಡಿದಾಗಲೇ ಅರ್ಥ ಆಗುತ್ತೆ ಸಂಸಾರ ಮೀನ್ಸ್ ವಾಟ್. ಹೆಂಡತಿ ಅಂದ್ರೇನು, ಮಕ್ಕಳಂದ್ರೇನು, ಮನೆ ಸಂಸಾರ ಪದಾರ್ಥಗಳು ಅಂದ್ರೇನು ಗೊತ್ತಾಗುತ್ತೆ. ಈಗ ಅದಿಲ್ಲ. ಒಂದು ಸತಿ ಹೋಗಿ ಫಿಕ್ಸ್ ಆಗಿಬಿಡಬೇಕು. ಇದು ಅಷ್ಟು ದೊರಕಿದರೂ ಮತ್ತಷ್ಟರ ಆಸೆ. ಈ ಆಸೆ ಅನ್ನೋದು ಅವರ ಸ್ವಭಾವ. ಅದರ ಹಿಂದೆ ಬರಲಿಕ್ಕೆ ರೆಡಿ ಇಲ್ಲ ಜನ. ಈಗ ಅದನ್ನು ಬಿಟ್ಟು ಬರಲಿಕ್ಕೆ ರೆಡಿ ಇಲ್ಲ. ಮತ್ತು ಅವ್ರು ನೋಡ್ತಾರೆ, ಅವರಿದಾರಲ್ಲ ನಾವು ಯಾಕಿರಬಾರ್ದು, ಇವರಿದ್ದಾರೆ ನಾವು ಯಾಕಿರಬಾರ್ದು, ಹಾಗೆ ಹೋಗ್ತಾ ಇದೆ. ಅದರಿಂದ ಇವೆಲ್ಲ ಅವ್ಯವಸ್ಥೆಗಳು ಜಗತ್ತಿನಲ್ಲಿ ಕಾಣುವಂಥದ್ದು. ಪಾಡ್ಕಾಸ್ಟ್ನ ಆರಂಭದಲ್ಲಿ ಸೃಷ್ಟಿಕರ್ತನ ಬಗ್ಗೆ ಮಾತನಾಡ್ತಾ ಇದ್ರಿ. ಇಡೀ ಬ್ರಹ್ಮಾಂಡವನ್ನು ಬ್ರಹ್ಮ ಸೃಷ್ಟಿ ಮಾಡ್ದ ಅಂತ. ಜಾತಿ ಮತ್ತು ಧರ್ಮಗಳನ್ನು ಅದರಲ್ಲಿ ನೋಡಬಾರ್ದು ಅಂತ ಹೇಳ್ತೀರಿ. ಆದರೆ ಅದನ್ನು ಮೀರಿ ಇವತ್ತು ಪ್ರಪಂಚ ಇಲ್ಲ, ಸಮಾಜ ಇಲ್ಲ. ಸೊ ಸೃಷ್ಟಿಕರ್ತ ಬ್ರಹ್ಮ ಅನ್ನೋದಾದರೆ ಇದನ್ನು ಎಲ್ಲರೂ ಒಪ್ಪಬೇಕಲ್ಲ? ಒಪ್ಪೋದಿಲ್ಲ. ಒಂದು ಪ್ರಶ್ನೆ. ಇನ್ನೊಂದು ಅದ್ರ ಜೊತೆಗೆ ತೆಗೆದುಕೊಂಡ್ಬಿಡ್ತೀನಿ. ಗೋವು ಮತ್ತು ಹಾವನ್ನು ನಾವು ದೈವವಾಗಿ ಪೂಜಿಸ್ತೀವಿ, ಆದರೆ ಬೇರೆ ಬೇರೆ ದೇಶಗಳಲ್ಲಿ ಅದನ್ನು ಭಕ್ಷ್ಯವಾಗಿ ಸ್ವೀಕರಿಸ್ತಾರೆ. ಹೆಂಗೆ ನೋಡೋದು ಇದನ್ನು? ಜಗತ್ತಿನ ಸೃಷ್ಟಿಕರ್ತ ಬ್ರಹ್ಮ. ಬ್ರಹ್ಮ ಮೀನ್ಸ್ ನೇಮ್ ಅಲ್ಲ ಅದು. ಬ್ರಹ್ಮ ಅಂದರೆ ಯಾರ ವ್ಯಕ್ತಿ ಹೆಸರಲ್ಲ, ವ್ಯಕ್ತಿಯ ಕ್ವಾಲಿಟಿ, ಗುಣ. ನಮ್ಮ ಶಾಸ್ತ್ರದ ಸಂದರ್ಭದಲ್ಲಿ ಬ್ರಹ್ಮ ಅಂದರೆ ಯಾರಲ್ಲಿ ಎಲ್ಲ ಕ್ವಾಲಿಟೀಸ್ ಇದೆಯೋ ಅವನ ಹೆಸರನ್ನು ನಾವು ಬ್ರಹ್ಮ ಅಂತ ಕರಿತೀವಿ. ನೀವು ದೇವರ ಹೆಸರು ಏನಾದ್ರು ಕರೀರಿ, ಅವನಲ್ಲಿ ಎಲ್ಲ ಕ್ವಾಲಿಟೀಸ್ ಇದೆ ಅಂತ ನೀವು ಒಪ್ಪೋದಾದರೆ ನಾವು ಕರೆಯೋ ಬ್ರಹ್ಮ, ನೀವು ಕರೆಯೋ ದೇವರೆಲ್ಲ ಒಂದೇ. ನಮ್ಮಲ್ಲಿ ದೇವರ ಹೆಸರುಗಳಲ್ಲ. ಈಗ ದೇವರಿಗೆ ವೆಂಕಟೇಶ, ಶ್ರೀನಿವಾಸ, ನರಸಿಂಹ, ಅಚ್ಯುತ, ಅನಂತ ಅಂತೆಲ್ಲ ಕರಿತೀವಿ. 1000 ನಾಮಗಳು ದೇವರದು, ವಿಷ್ಣು ಸಹಸ್ರನಾಮ. ಅದರ ಆರಂಭದಲ್ಲಿ ಮಹಾಭಾರತದ ಶ್ಲೋಕ ಏನಿದೆ ಅಂದರೆ, ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ಅದು ಮರಣ ಶಯ್ಯೆಯಲ್ಲಿ ಮಲಗಿದ ಭೀಷ್ಮಾಚಾರ್ಯರು ಹೇಳುವ ಮಾತುಗಳು ಧರ್ಮರಾಜನ್ ಕುರಿತು.
ಧರ್ಮರಾಜನಿಗೆ ಗಿಲ್ಟಿ. ಏನು ಗಿಲ್ಟಿ? ನಿಮ್ಮನ್ನು ಎಲ್ಲ ಕಡೆ ಬಾಣದಿಂದ ತೂತು ಮಾಡಿ, ಯಾರು ನಮ್ಮನ್ನು ಸಣ್ಣ ಹುಡುಗರಿದ್ದಾಗ ಭುಜದ ಮೇಲೆ ಹೊತ್ತು ಆಟ ಆಡಿಸಿದ್ರಿ, ಅಂಥ ನಿಮ್ಮ ಮೈಯೆಲ್ಲ ರಕ್ತ ಸೋರುವ ಹಾಗೆ ಮಾಡಿದವ ನಾನು. ಎಂಥ ತಪ್ಪು ಮಾಡಿಬಿಟ್ಟೆ. ಪಾಠ ಹೇಳ್ಕೊಟ್ಟು ಗುರುಗಳನ್ನು ಕೊಂದು ಹಾಕಿಬಿಟ್ವಿ ದ್ರೋಣಾಚಾರ್ಯರು. ಒಡ ಹುಟ್ಟಿದ ಅಣ್ಣ ತಮ್ಮಂದರು ದುರ್ಯೋಧನಾದಿಗಳು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು, ಇವ್ರನ್ನ ಕೊಂದ್ವಿ. ಹೆಲ್ಪ್ ಮಾಡ್ಲಿಕ್ಕೆ ಬಂದವರು ಎಷ್ಟೋ ಜನ, ಅವ್ರಿಗೇನು ಸಂಬಂಧ ಇಲ್ಲ, ಹೆಲ್ಪಾಗಿ ಬಂದವರು, ಅವ್ರನ್ನೆಲ್ಲ ಕೊಂದು ಹಾಕಿ ಅದು ಎಲ್ಲದರಿಂದ ರಕ್ತದಿಂದ ತೊಯ್ದ ಸಿಂಹಾಸನದಲ್ಲಿ ನಾನು ಕೂತಿದ್ದೇನೆ. ಸಿಂಹಾಸನ ಸಿಕ್ತು, ರಾಜ್ಯ ಸಿಕ್ತು, ಸುಖ ಇದೆಯಾ ಅಂದರೆ ಇಲ್ಲ. ನನಗೆ ಕೂತಾಗೆಲ್ಲ ನೀವೇ ಕಣ್ಮುಂದೆ ಬರ್ತಾ ಇರ್ತೀರಿ. ಯಾವುದು ಸರಿಯೋ ಯಾವುದು ತಪ್ಪೋ ನನಗೊಂದು ಗೊತ್ತಾಗ್ತಿಲ್ಲ ಅಂತ ಅವನು ಅಳ್ತಾ ಕೂತಿದ್ದ ಸಿಂಹಾಸನದಲ್ಲಿ. ಕೃಷ್ಣ ಬಂದ. ನಿಮ್ಮ ಫ್ಯಾಮಿಲಿನೇ ಇಷ್ಟ ಆಯ್ತು ನೋಡು, ಯುದ್ಧಕ್ಕೆ ಮುಂಚೆ ನಿನ್ನ ತಮ್ಮ ಅತ್ತ, ಯುದ್ಧ ಆದಮೇಲೆ ನೀ ಅಳ್ತೀಯ, ಒಟ್ಟು ಮನೇಲಿ ಯಾವಾಗಲೂ ಅಳ್ತಾ ಇರ್ತೀರಿ, ಬನ್ನಿ ನೀನು ಮಾಡಿದ್ದು ಸರಿಯಾ ತಪ್ಪ ನಿಂಗೆ ಡೌಟ್ ಅಲ್ಲ, ಯಾರ ಕೈಯಿಂದ ಹೇಳಿಸ್ಬೇಕು ನಂಗೆ ಗೊತ್ತು ಬಾ ಅಂತ ಈ ಭೀಷ್ಮಾಚಾರ ಹತ್ರ ದೇವರು ಕರ್ಕೊಂಡೋಗಿ ಹೇಳಿಸ್ತಾನೆ. ಆಗ ಬಂದದ್ದೇ ವಿಷ್ಣು ಸಹಸ್ರನಾಮ. ಆ ನಾಮಗಳ ಬಗ್ಗೆ ಭೀಷ್ಮಾಚಾರ ಹೇಳ್ತಾರೆ, ಇದು ನಾಮ ನೇಮ್ ಅಲ್ಲ. ಅಂದರೆ ಈಗ ನನಗೊಂದು ಹೆಸರಿಟ್ಟಿರ್ತಾರೆ, ಹೆಸರಿಗೆ ನನಗೆ ಸಂಬಂಧ ಇರಬೇಕು ಅಂತ ಇಲ್ಲ, ರಿಲೇಷನ್ ಇರಬೇಕಂತಿಲ್ಲ. ಸುಮ್ಮನೆ ನಿಮಗೆ ಜೋಕ್ಗೆ ಒಂದು ಹೇಳೋದು, ಕೆಲವರು ಕ್ಷೀರಸಾಗರ ಭಟ್ಟ ಅಂತ ಇಟ್ಕೊಂಡಿರ್ತಾರೆ, ಅರ್ಧ ಲೀಟ್ರ್ ಹಾಲು ತೊಗೊಳಕ್ಕೆ ಕ್ಯೂ ನಿಂತಿರ್ತಾರೆ. ಹೆಸರು ನೋಡಿದ್ರೆ ಕ್ಷೀರಸಾಗರ ಭಟ್ಟ, ಹೆಸರು ನೋಡಿದ್ರೆ ಚಲುವರಾಜ ಅಂತಿರುತ್ತೆ, ಮೂಗು ನೋಡಿದ್ರೆ ಒಂದು ಕಡೆ, ಮೂತಿ ನೋಡಿದ್ರೆ, ಹೆಸರಿಗೆ ಅವರಿಗೆ ಸಂಬಂಧ ಇರಬೇಕು ಅಂತಿಲ್ಲ ಅಲ್ವಾ. ಈ ಕೆಲವರಿಗೆ ಭೀಮ್ಸೇನ್ ರಾವ್ ಅಂತ ಇಟ್ಟಿರ್ತಾರೆ, ಸಣ್ಣಗಿರ್ತಾರೆ, ಅವ್ರಿಗೆ ಹೆಸರಿಗೆ ಸಂಬಂಧ ಇಲ್ಲ. ಆದರೆ ದೇವರ ಯಾವ ನಾಮಗಳು ಆ ಥರದ್ದಿಲ್ಲ. ದೇವರಲ್ಲಿ ಜ್ಞಾನಿಗಳು ಋಷಿಗಳು ತಮ್ಮ ಅನುಭವದಿಂದ ಯಾವ ಕ್ವಾಲಿಟಿ ಗುಣ ಕಂಡ್ರೋ ಅದನ್ನೇ ದೇವರ ನಾಮವಾಗಿ ಕರೆದಿದ್ದಾರೆ. ಅಂದರೆ ದೇವರ ಪ್ರತಿ ಒಂದು ಹೆಸರು ಅವನ ಕ್ವಾಲಿಟಿಯನ್ನು ಹೇಳುತ್ತೆ. ಬ್ರಹ್ಮಣ್ಯೋ ಬ್ರಹ್ಮಕೃತ್ ಬ್ರಹ್ಮ ಬ್ರಹ್ಮ ಅನ್ನುವ ಶಬ್ದ ಅದು ನೇಮಲ್ಲ. ಯಾರಲ್ಲಿ ಎಲ್ಲ ಗುಣಗಳು ಎಲ್ಲ ಕ್ವಾಲಿಟಿ ಫುಲ್ ಇದೆ ಅವನನ್ನ ಬ್ರಹ್ಮ. ಅದರಲ್ಲಿ ಮೊದಲ ಶಬ್ದ ವಿಶ್ ಅಂತ, ವಿಶ್ವಂ ವಿಷ್ಣುರು ವಿಶ್ವ. ವಿಶ್ ಅನ್ನುವ ಶಬ್ದ ನೇಮಲ್ಲ, ಕ್ವಾಲಿಟಿ. ವಿಶ್ ಅಂದರೆ ಸಂಸ್ಕೃತದಲ್ಲಿ ವಿಷ ಪ್ರವೇಶನೆ, ಅಂದರೆ ಯಾರು ಎಲ್ಲರ ಒಳಗೆ ಇದ್ದಾನೆ ಅವನಿಗೆ ವಿಶ್ ಅಂತ ಕರೀತಾರೆ. ಸುಮ್ಮನೆ ನಿಮಗೆ ನಾವು ಬೆಳಗ್ಗೆ ಎದ್ದು ವಾಕ್ ಬರುವಾಗ ಎಲ್ಲರೂ ಸಿಕ್ಕಾಗ ವಿಶ್ ಮಾಡ್ತಾರೆ ಕೆಲವರು, ಯಾಕೆಂದರೆ ವಿಷ್ಣು ಇರೋದ್ರಿಂದ ನಮಗೆ ವಿಶ್ ಮಾಡ್ತಾರೆ. ಯಾವಾಗ ವಿಷ್ಣು ಇಲ್ಲಿಲ್ಲ, ಡೆಡ್ ಬಾಡಿ, ಅವನನ್ನು ಯಾರೋ ಹಲೋ ಹಾಯ್ ಅಂತೆಲ್ಲ ಅನ್ನಲ್ಲ, ಯಾಕೆಂದರೆ ವಿಶ್ ಇಲ್ಲ. ಅದರಿಂದ ದೇವರ ಎಲ್ಲ ನಾಮಗಳು ಕೂಡ ಅವನ ಕ್ವಾಲಿಟಿಯನ್ನು ಹೇಳುತ್ತೆ. ನಮ್ಮ ಪ್ರಕಾರ ಇಡೀ ಜಗತ್ತಿನ ಎಲ್ಲ ವಸ್ತುಗಳನ್ನು ಸೃಷ್ಟಿಕರ್ತ ಬ್ರಹ್ಮ. ಇನ್ನೊಂದು ಬ್ರಹ್ಮ ಅಂದರೆ 4 ಮುಖ ಇದೆಯಲ್ಲ, ಅವನಿಗೆ ನಾವು ಬ್ರಹ್ಮ ಅನ್ನಲ್ಲ. ಅದನ್ನು ನಾವು ಸರಿ ತಿಳ್ಕೊಳ್ಬೇಕು. ನಮ್ಮ ಶಾಸ್ತ್ರದಲ್ಲಿ ಅವನ ಒಳಗಿರೋ ಒಂದು ರೂಪ ದೇವರದು. ವಿಷ್ಣು ಸಹಸ್ರನಾಮದಲ್ಲಿ ಪ್ರತಿಪಾದಿತವಾದ ವಿಷ್ಣುವಿನ ಹೆಸರು ಬ್ರಹ್ಮ. ಆ ಬ್ರಹ್ಮ 4 ಮುಖದ ಬ್ರಹ್ಮನ ಒಳಗಿದ್ದು ಈ ಜಗತ್ತಿನ ಸೃಷ್ಟಿ ಮಾಡ್ತಾನೆ. ಆ 4 ಮುಖದ ಒಳಗಿರುವ ಬ್ರಹ್ಮನಿಗೆ ಬ್ರಹ್ಮ ಅಂತ ಯಾಕೆ ಕರೀತಾರೆ ಅಂದರೆ ಅದು ನೇಮ್ ಅಲ್ಲ, ಅದು ಕ್ವಾಲಿಟಿ. ಎಲ್ಲ ಗುಣಗಳು ಯಾರಲ್ಲಿ ಪರಿಪೂರ್ಣ ಆಗಿದೆಯೋ ಅವನಿಗೆ ಬ್ರಹ್ಮ ಅಂತ ಕರಿತೀವಿ. ನೀವು ದೇವ್ರ ಹೆಸರು ಏನಾರು ಹೇಳಿ, ಆ ನಿಮ್ಮ ದೇವರಲ್ಲಿ ಎಲ್ಲ ಕ್ವಾಲಿಟಿ ಇರೋದು ಅಂತ ನೀವು ಅಕ್ಸೆಪ್ಟ್ ಮಾಡೋದಾದರೆ ನಾವು ಹೇಳೋ ಬ್ರಹ್ಮ ಅವನೇ. ಅದಕ್ಕೆ ನಮ್ಮಲ್ಲಿ ಹೇಳ್ತೇವೆ ನಾಮದ ಏಕ ಏವ. ಹೆಸರು ಬೇಕಾದಿರ್ಬೋದು, ವ್ಯಕ್ತಿ ಮಾತ್ರ ಒಬ್ಬನೇ. ನೀವು ಎಳ್ನೀರಂದರೂ ಅದೇ, ಕೋಕೋನಟ್ ಅಂದರೂ ಅದೇ, ತೆಂಗಿನಕಾಯಿ ಅಂದರೂ ಅದೇ, ಟೆಂಡ ಕೋಕೋನಟ್ ಅಂದರೂ ಏನು ಹೇಳಿದ್ರು ವ್ಯಕ್ತಿ ಒಂದೇ, ಶಬ್ದ ಬೇರೆ. ಅದರಿಂದ
ಮತ್ತು ಇದ್ರೊಳಗೆ ಏನು ಪ್ರಾಬ್ಲಮ್ ಏನಾಯಿತು ಅಂದರೆ ಮುಂದಿನ ಇಂಟರ್ಪ್ರಿಟೇಷನ್ ಅಂತೇನಿದೆ ಆ ವಾಕ್ಯಗಳಿಗೆ ವ್ಯಾಖ್ಯಾನ ಮಾಡುವಾಗ ನಮ್ಮ ಬುದ್ಧಿ ಸೇರಿಸಿ ಎಕ್ಸ್ಪ್ಲೈನ್ ಮಾಡುವಾಗ ನನ್ನಲ್ಲಿರುವ ದೋಷ ನನ್ನ ಎಕ್ಸ್ಪ್ಲೈನಲ್ಲಿ ಬಂದುಬಿಡುತ್ತೆ. ಒರಿಜಿನಲ್ ಮೀನಿಂಗ್ ಹೇಳುವ ಯೋಗ್ಯತೆ ಇಲ್ಲದೆ ಇದ್ದರೆ ನನಗೆ ನನ್ನಲ್ಲಿರುವ ದೋಷವನ್ನೇ ಎಕ್ಸ್ಪ್ಲೋರ್ ಮಾಡ್ತೀನಿ. ಅದರಿಂದಾಗಿ ನಮ್ಮಲ್ಲಿ ಕಲಹಗಳು ಬಂದದ್ದೇ ವಿನಃ ನಿಜವಾಗಿಯೂ ಶಾಸ್ತ್ರದಲ್ಲಿ ಹೇಳಿದ ದೇವರು ಒಬ್ಬನೇ. ಒಬ್ಬನೇ ಅಂದರೆ ಎಲ್ಲರಿಗೂ ಒಬ್ಬನೇ ದೇವರು. ಹೆಸರು ಮಾತ್ರ ನೀವು ಯಾವ ಹೆಸರನ್ನು ಕರೆದರೂ ಅವರೇ ಬರೋದು.